ನಮಸ್ಕಾರ. ನಮಸ್ಕಾರ ಗುರುಜಿ. ನನ್ನ ಹುಡ್ಕೊಂಡ್ ಬಂದಿದ್ದೀರಾ, ತುಂಬಾ ಸಂತೋಷ, ಆನಂದ. ಥ್ಯಾಂಕ್ ಯು ಗುರುಜಿ. ನನ್ನ ಯೂಟ್ಯೂಬಲ್ಲಿ ಹಾಕಿದ ವಿಡಿಯೋ ನಿಮ್ಮ ಮನಸ್ಸಿನಲ್ಲಿ ಒಂದು ಧೈರ್ಯ ಸ್ಥೈರ್ಯವನ್ನು ಕೊಟ್ಟು, ನನ್ನ ಮಾತುಗಳು ನಿಮ್ಮಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಬಹುದು ಅಂತ ಅನ್ನೋ ಒಂದು ಆಸಕ್ತಿ ನಿಮ್ಮಲ್ಲಿ ಬೆಳೆದಿರೋದನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಿಮಗೆ ಆಲ್ಫಾ ಧ್ಯಾನದಿಂದ ಏನೇನು ವಿಚಾರಗಳು, ನಿಮಗೆ ಸಲಹೆಗಳು ಬೇಕಾಗಿದೆ? ಹಾ ಗುರುಜಿ, ನಿಮ್ಮ ವಿಡಿಯೋಗಳನ್ನ ಫಸ್ಟ್ ಟೈಮ್ ನೋಡಿದಾಗ ಆಲ್ಫಾ ಮೆಡಿಟೇಷನ್ ಅಂತಂದ್ರೆ ಆಲ್ಫಾ ಸ್ಟೇಟಸ್ ನಲ್ಲಿ ನಾವು ಕಾನ್ಶಿಯಸ್ ಮೈಂಡ್ ನ ಮೀಟ್ ಮಾಡಬಹುದು. ಅಲ್ಲಿ ನಮಗೆ ಬೇಡದಿರೋ ವಿಚಾರಗಳನ್ನೆಲ್ಲ ರೀಪ್ರೋಗ್ರಾಮಿಂಗ್ ಮಾಡಿ ನಮಗೆ ಒಳ್ಳೆ ವಿಚಾರಗಳನ್ನ ತುಂಬಿಕೊಂಡು ನಾವು ಮತ್ತೆ ಬದಲಾಗಬಹುದು, ಟ್ರಾನ್ಸ್ಫಾರ್ಮ್ ಆಗ್ಬೋದು ಅನ್ನೋ ಒಂದು ವಿಚಾರಣೆ ನನಗೆ ತುಂಬಾ ಮನಸ್ಸಿಗೆ ಹಿಡಿಸ್ತು. ಹಾಗಾಗಿ ಇದೇ ತರ ನನ್ನ ಸ್ನೇಹಿತ ತುಂಬಾ ಜನದಿಂದ ಬಡ್ತಾ ಇದ್ದಾನೆ. ಅವನಿಗೆ ಅನುಕೂಲ ಆಗುತ್ತೇನೋ ಅಂತ ಇನ್ನು ಪರಿಪೂರ್ಣವಾಗಿ ಇದ್ರ ಬಗ್ಗೆ ತಿಳ್ಕೊಂಡು ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ಅವನು ತನ್ನ ಸಮಸ್ಯೆಯಿಂದ ಹೊರಗಡೆ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ ನನ್ನ ಹತ್ರ ಹುಡುಕೊಂಡು ಬಂದಿದ್ದೀನಿ. ಇದು ಸ್ನೇಹಿತರಿಗೆ ಮಾತ್ರ ಅಲ್ಲ, ಸಾಧಾರಣ ಮನುಷ್ಯನದು ಮಿದುಳು 90% ನೆಗೆಟಿವ್, 10% ಮಾತ್ರ ಪಾಸಿಟಿವ್ ಇರುತ್ತೆ. ಅದು ಎಷ್ಟು ದೊಡ್ಡ ವ್ಯಕ್ತಿ ಇರಲಿ, 90% ನೆಗೆಟಿವ್ ಇರುತ್ತೆ, 10% ಪಾಸಿಟಿವ್ ಇರುತ್ತೆ. ಪಾಸಿಟಿವ್ಗೆ ಪ್ರಾಮುಖ್ಯತೆ ಕೊಟ್ಟು ಆ 90% ನೆಗೆಟಿವ್ನ ಪಾಸಿಟಿವ್ ಮಾಡೋದೇ ಆಲ್ಫಾ ಧ್ಯಾನ. ನಿಮ್ಮಲ್ಲೂ ಆಂತರಿಕದಲ್ಲಿ ನಿಮ್ಮ ಒಳಗಡೆ, ಮನಸ್ಸು ಒಳಗಡೆ ಹೇಳಕ್ಕಾಗದೇ ಇರೋ ನೋವುಗಳು, ವಿಚಾರಗಳು ಬೇಕಾಷ್ಟು ನೀವು ಸೇಕರಣೆ ಮಾಡಿ ಇಟ್ಕೊಂಡಿದ್ದೀರಾ. ಈ ಆಲ್ಫಾ ಧ್ಯಾನದ ಮೂಲಕವಾಗಿ ನೀವು ಈ ಟೆಕ್ನಿಕ್ ಅನ್ನ ಕಲ್ತ್ಕೊಂಡ್ಬಿಟ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ನೀವು ನಿಮ್ಮನ್ನೇ ನೀವು ಆಲ್ಫಾ ಆ ಸ್ಥಿತಿಗೆ ತಗೊಂಡೋಗಿ ಆ ಒಳ ಮನಸ್ಸು ಒಳಗಡೆ ನುಗ್ಗಿ ಏನು ನಿಮ್ಮಲ್ಲಿ ಸರಿ ಇಲ್ಲ ಅಂತ ನಿಮಗೆ ಅನ್ಸುತ್ತೆ ಅದನ್ನ ಸರಿಪಡಿಸೋದಕ್ಕೆ ಕೆಲವ ಪಾಸಿಟಿವ್ ಅಫರ್ಮೇಷನ್ಸ್, ಕನ್ನಡದಲ್ಲಿ ಏನು ಹೇಳೋದು ಅದಕ್ಕೆ? ನಕಾರಾತ್ಮಕ ಇಲ್ಲ, ಸೂಚನೆಗಳು. ನಕಾರಾತ್ಮಕ ಸಕಾರಾತ್ಮಕ ಸೂಚನೆಗಳನ್ನ, ಸಕಾರಾತ್ಮಕ ಅಂದ್ರೆ ಪಾಸಿಟಿವ್, ಆ ಪಾಸಿಟಿವ್ ಸೂಚನೆಗಳನ್ನ ನಿಮ್ಮ ಮಿದುಳಿನ ಒಳಗಡೆ ಪದೇ 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 ಹಾಕ್ತಾ ಇದ್ರೆ ಅದು ರೆಕಾರ್ಡ್ ಆಗಿ ಹೋಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಆ ಸಿಗರೆಟ್ ವಾಸನೆ ಹಿಡಿಸಲ್ಲ, ಆ ಹೊಗೆ ಅಕ್ಕಪಕ್ಕದಲ್ಲಿ ಯಾರು ಸೇರ್ತಾ ಕೂತಿದ್ರೆ ಬಟ್ಟೆನ ತೆಗೆದು ಮೂಗಿಗೆ ಮುಚ್ಕೊಂಡು ಒಳಗಡೆ ಬೈಕೋತೀವಿ, ಎಲ್ಲಿ ಸಿಗರೆಟ್ ಸೇದೋದು ಗೊತ್ತಿಲ್ಲ ನೋಡಿ ಇವನಿಗೆ, ಆ ಹೊಗೆ ಬಿಡ್ತಾನಲ್ಲ, ತನ್ನೂ ಹಾಳು ಮಾಡ್ಕೊಂಡು ಬೇರೆಯವ್ರು. ಅಷ್ಟು ಕೆಟ್ಟದಾಗಿರೋ ಹೊಗೆ ಬೇಡ ಅಂತ ನಿಮ್ಮ ಮನಸ್ಸಲ್ಲಿರೋ ನೀವು ಗೊತ್ತಿಲ್ಲದೆ ಆ ಹೊಗೆನ ನೀವು ದಿನನಿತ್ಯ ಚೂರು ಚೂರು ತಗೊಂಡಿರ್ತೀರ. ಬಸ್ಸಲ್ಲಿ ಹೋಗುವಾಗ, ಹೋಟೆಲ್ಲಿ ಕೂತ್ಕೊಂಡು ಟೀ ಕಾಫಿ ಕುಡಿಯುವಾಗ, ಅಥವಾ ಎಲ್ಲೋ ಬೇರೆ ಎಲ್ಲೋ ಯಾವುದೋ ಒಂದು ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ಓಡಾಡುವಾಗ ಗೊತ್ತಿಲ್ಲದೇನೆ ನೀವು ಅದನ್ನ ಶ್ವಾಸ ಮಾಡ್ತೀರಾ, ತಗೋತೀರ ನೀವು. ಈ ತರ ನೀವು ದಿನನಿತ್ಯ ಸ್ವಲ್ಪ 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 ಗೊತ್ತಿಲ್ಲದೆ ತಗೊಂಡು ಆ ಸಿಗರೆಟ್ಟಿನ ವಾಸನೆ ನಿಮಗೆ ಫಸ್ಟ್ ಅಡ್ಜಸ್ಟ್ ಆಗುತ್ತೆ. ಫಸ್ಟು ಸಿಗರೆಟ್ ಆ ಹೊಗೆನೇ ಬೇಡ ಅಂತ ಅನ್ನೋ ವ್ಯಕ್ತಿ ಸಿಗರೆಟ್ ಸೇದುವಾಗ ಟಾಲರೇಟ್ ಮಾಡಿ ಅವ್ರ ಜೊತೆಗೆ ಇರೋದನ್ನ ಕಲ್ತ್ಬಿಡ್ತೀರಾ. ಹೇಗೆ? ನಿಮ್ಮ ಮಿದುಳಿಗೆ ಆ ವಾಸನೆ ಒಗ್ಗೋಗತ್ತೆ. ಆಮೇಲೆ ಹೀಗೆ ಕೆಲವು ದಿವಸಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾವುದೋ ಒಂದು ಪಾರ್ಟಿಗೆ ಹೋಗ್ತೀರಾ, 4-6 ಜನ ಸೇರ್ತಾರೆ. ನಿಮ್ಮ ಸ್ನೇಹಿತ ಒಂದು ಪೆಗ್ ಹೊಡೆದ್ರೆ ಏನ್ ತೊಂದರೆ ಇಲ್ಲ ಕಣೋ, ತಗೊಳ್ಳೋ ಒಂದೆರಡು ಸಿಪ್ಪು. ಸಿಗರೇಟ್ ಹಚ್ಕೊಂಡಿರ್ತಾನೆ, ಒಂದ್ ಸೇದ್ ನೋಡೋ, ಒಂದ್ಸತಿ ಸುಮ್ಮನೆ ತುಟಿಲಿಟ್ಕೊಂಡು ಸ್ವಲ್ಪ ತಗೋ ನೋಡೋಣ. ಮೊದಲನೇ ಸತಿ ನೀವು ಆ ಹೊಗೆಯನ್ನ ನಿಮ್ಮ ಬಾಯಿ ಮೂಲಕವಾಗಿ ಒಳಗಡೆ ಎಳೆದಾಗ ನಿಮಗೆ ಅದನ್ನ ನುಂಗ್ಬೇಕೋ ಅಥವಾ ಉಗಿಬೇಕೋ ಅಥವಾ ಒಳಗಿಟ್ಕೋಬೇಕೋ ಏನು ಗೊತ್ತಿಲ್ಲ, ತಗೋತೀರಾ. ಅದು ಅರ್ಧ ಅನ್ನನಾಳದೊಳಗೆ ಹೋಗುತ್ತೆ, ಅರ್ಧ ಶ್ವಾಸಕೋಶದೊಳಗಡೆ ಹೋಗುತ್ತೆ. ಕೆಮ್ಮು ಬರುತ್ತೆ ನಿಮಗೆ, ತಡ್ಕೊಳಕ್ಕಾಗಲ್ಲ, 1/4 ಗಂಟೆ ಕೆಮ್ತೀರಾ, 2 ಲೋಟ 3 ಲೋಟ ನೀರು ಕುಡಿತೀರಾ. ಇದು ಮೊದಲನೇ ಅಕೇಶನ್.
ಆದರೆ ಅಲ್ಪ ಸ್ವಲ್ಪ ಗೊತ್ತಿಲ್ಲದೆ ಹೊಗೆ ಒಳಗಡೆ ಹೋಗಿದೆ ನೋಡಿ, ಅದರಲ್ಲಿ ಏನೋ ಒಂದು ಅಲ್ಪ ಸ್ವಲ್ಪ ಒಂದು ಕಿಕ್ ನಿಮಗೆ ಸಿಗತ್ತೆ, ಸಿಕ್ಕಿರುತ್ತೆ. ಹೇಳಿರಲ್ವೇ ಹೊರತು ನಿಮಗೆ ಏನೋ ಒಂದು ಒಂದು ಹೊಸ ಒಂದು ಅನುಭವ ಆಗಿರುತ್ತೆ ನಿಮಗೆ. ಎರಡನೇ ಸತಿ ಬಂದಾಗ ಅದೇ ಫ್ರೆಂಡು ನಾನು ಸೇದೋದಿಲ್ಲ ಅಂತ ನೀವು ಹೇಳಿದಾಗ ಮುಗಿತಾರೆ ನಿಮಗೆ. ಎಲ್ಲೋ ಹೋಗಿತ್ತು ಜ್ಞಾನ ಅವತ್ತು, ನಾನು ಕೊಟ್ಟೆ ಸೇದ್ಯಲ್ಲ ಅವತ್ತು, ಸ್ವಲ್ಪ ಸುಮ್ಮನೆ ಇಲ್ಲದೆ ನಾಟಕ ಮಾಡಬೇಡ ತಗೋ. ಸೊ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಒಂದ್ಸತಿ ತಗೊಂಡು ನೋಡೋಣ, ಟ್ರೈ ಮಾಡೋಣ, ಎರಡನೇ ಸತಿ ತಗೋತೀರ. ಆ ಹೊಗೆ ಎರಡನೇ ಸತಿ ಶ್ವಾಸಕೋಶದೊಳಗಡೆ ಹೋಗುತ್ತೆ, ಹೋಗಿ ಮಿದುಳನ್ನು ಹೋಗಿ ಅಟ್ಯಾಕ್ ಮಾಡುತ್ತೆ. ಅದರಲ್ಲಿ ಒಂದು ಹೊಸ ಅನುಭವ ಸಿಗುತ್ತೆ ಸೆಕೆಂಡ್ ಟೈಮ್. ಅದು ಸಂತೋಷವಾಗುತ್ತೆ. ಮೊದಲನೇ ಸತಿ ಬೇಜಾರಾಗಿದ್ದ ಅನುಭವ ಎರಡನೇ ಸತಿ ಸಂತೋಷವಾಗಿ ತಗೊಂಡು ಅಷ್ಟೇ ನಿಮ್ಮ ಫ್ರೆಂಡ್ ಮಾಡಿದ್ದು. ಮೂರನೇ ಸತಿ ನೀವು ಹುಡ್ಕೊಂಡು ಹೋಗ್ತೀರಾ ಅಂಗಡಿಗೆ. ನಿಮ್ಮ ಫ್ರೆಂಡ್ ಏನು ನಿಮ್ಮನ್ನು ಕರ್ಕೊಂಡು ಹೋಗಿ ಪುನಃ ಎಣ್ಣೆ ಹೊಡಿಸ್ಬೇಕಾದ್ರೆ ತಗೊಳ್ಳೋ ಒಂದು ಪೆಗ್ಗು ಅಥವಾ ತಗೊಳ್ಳೋ ಒಂದು ಪಫು, ನಿಮ್ಮ ಸ್ನೇಹಿತ ನಿಮ್ಮ ಜೊತೆಗೆ ಬರೋದೇ ಇಲ್ಲ. ಎಲ್ಲೋ ವಾಸನೆ, ಯಾರೋ ಎಲ್ಲೋ ಸೇದೋದು ನಿಮ್ಮ ಮೂಗಿಗೆ ಒಳಗೆ ನುಗ್ಗತ್ತೆ. ಗೊತ್ತಿಲ್ಲದೆ ಆ ಪೆಟ್ಟಿಗೆ ಅಂಗಡಿಗೆ ಹೋಗಿ ಯಾವುದೋ ಬ್ರ್ಯಾಂಡು ಗೊತ್ತಿದೆ ಗೊತ್ತಿಲ್ಲ ಒಂದು ಬ್ರ್ಯಾಂಡ್ ತಗೊಂಡು 2 ಪಫ್ ಹೇಳೋದು ಹಾಕ್ಬಿಡ್ತೀರಾ. ಆದರೆ ಯು ಹ್ಯಾವ್ ಸ್ಟಾರ್ಟೆಡ್ ಬಿಕಮಿಂಗ್ ಅಡಿಕ್ಟ್ ಟು ದಿ ಸ್ಮೆಲ್. ಮಿದುಳು ಯಾವಾಗಲೂ ಯಾವುದನ್ನವೇ ಕೊಟ್ಟಿದ ತಕ್ಷಣ ತಗೊಳ್ಳೋದಿಲ್ಲ. ಮಿದುಳು ಏನು ರೆಕಾರ್ಡ್ ಮಾಡ್ಕೊಂಡಿದೆ, ರೆಕಾರ್ಡ್ ಮಾಡ್ಕೊಂಡಿರೋ ಪ್ರಕಾರ ಮಾತ್ರ. ಹೇಗೆ ಒಂದು ಕಂಪ್ಯೂಟರ್ಗೆ ಒಂದು ಆಪರೇಟಿಂಗ್ ಸಿಸ್ಟಮ್ ಹಾಕ್ಬಿಟ್ರೆ ಅದರಲ್ಲಿ ಏನು ಸಾಫ್ಟ್ವೇರ್ ಹಾಕಿರ್ತೀವಿ ಅದರ ಪ್ರಕಾರ ಎಲ್ಲ ನಡ್ಕೊಂಡು ಹೋಗುತ್ತೆ. ಹಾಗೆ ಈ ಮಿದುಳು ತನ್ನಲ್ಲಿ ಏನು ಬೇಕಾಗಿದ್ದು ಬೇಡದೇ ಇದ್ದನ್ನ ರೆಕಾರ್ಡ್ ಮಾಡ್ಕೊಂಡಿರುತ್ತೆ, ಅದರ ಪ್ರಕಾರ ತನ್ನ ತಾನು ತೊಡಗಿಸ್ಕೊಂಡು ಹೋಗುತ್ತೆ. ಹೊಸದಾಗಿ ನೀವೇನಾದ್ರೂ ಹುಟ್ಟಿಸಿದಾಗ ಶುರುನಲ್ಲಿ ರೆಸಿಸ್ಟ್ ಮಾಡುತ್ತೆ ನಿಮ್ಮ ಮಿದುಳು. ಆಮೇಲೆ ಕ್ರಮೇಣ 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 ಕೊಟ್ಟಿದ್ದನ್ನೇ ಕೊಡ್ತಾ ಇದ್ದಾಗ ಗೊತ್ತಿಲ್ದೇನೆ ನೀವೇನ್ ಪದೇ ಪದೇ ಕೊಡ್ತೀರಾ ಅದನ್ನ ತೊಳಕ್ ಶುರು ಮಾಡುತ್ತೆ. ಇದಕ್ಕಿನ್ನ ನಂಗೆ ಅರ್ಥ ಮಾಡೋಕೆ ಹೇಳಕ್ ನಂಗೆ ಗೊತ್ತಿಲ್ಲ, ತುಂಬಾ ಸಿಂಪಲ್ ಆಗಿ ಹೇಳಿದೀನಿ. ಹಾಗೆ ಏನನ್ನ ಬೇಕಾದ್ರೂ ನಿಮ್ಮ ಮಿದುಳಿನ ಒಳಗಡೆ ನುಗ್ಗಿಸ್ಬೋದು. ಒಳ್ಳೆಯದನ್ನು ನುಗ್ಗಿಸ್ಬೋದು, ಕೆಟ್ಟದ್ದನ್ನು ನುಗ್ಗಿಸ್ಬೋದು. ಸೊ ಯಾವಾಗ ನಮ್ಮಲ್ಲಿ ಕೆಟ್ಟದಿದೆ ಅಂತ ನಮಗೆ ಗೊತ್ತಾಗತ್ತೆ, ಆ ಕೆಟ್ಟದ್ದನ್ನ ತೆಗೆಸಿ ಒಳ್ಳೆಯದನ್ನ ಹಾಕೋದಕ್ಕೆ ಅವಕಾಶಗಳು ಖಂಡಿತವಾಗ್ಲೂ ಈ ಸೃಷ್ಟಿನಲ್ಲಿ ಇದೆ. ಇದನ್ನ ವೆಸ್ಟರ್ನ್ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಹಿಪ್ನಾಸಿಸ್, ಮೆಸ್ಮರಿಸಮ್ ಅಂತ ಕಂಡುಹಿಡಿದ್ರು. ಹಿಪ್ನಾಸಿಸ್, NLP, ESP ಈ ತರ ಹಲವಾರು ವಿಚಾರಗಳನ್ನ ಜನಗಳ ಮಧ್ಯೆ ತಗೊಂಡ್ಬಂದು ಎಲ್ಲ ಸಕ್ಸಸ್ ಆಗ್ಬಿಟ್ರು. ನೆನೆಸಿದ್ದನ್ನ ಸಾಧನೆ ಮಾಡೋದು ಹೇಗೆ, ಮಾಡಕ್ಕಾಗತ್ತಾ, ಆಗತ್ತೆ ಅಂತ ಪ್ರೂವ್ ಮಾಡಿದ್ದಾರೆ ಸೈಂಟಿಫಿಕ್ ಆಗಿ. ನಿಮ್ಮ ಕ್ಯಾರೆಕ್ಟರ್ಗಳು ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ 21 ತಲೆಮಾರು ನಿಮ್ಮ ಪಾಸ್ಟ್ ಜನರೇಷನ್ ಏನಿದೆ ಅದರದ್ದು ಜೀನ್ ನಲ್ಲಿ ಬರುತ್ತೆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತ ಗಾದೆ ಇದೆ. ಆದರೆ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಯುರೋಪಿಯನ್ ಪೀಪಲ್, ಇಟ್ ಕ್ಯಾನ್ ಬಿ ಟೇಕನ್ ಔಟ್. ಜೆನೆಟಿಕಲ್ ಫ್ಯಾಕ್ಟರ್ಸ್ ಏನು ಭಗವಂತ ಸೃಷ್ಟಿ ಮಾಡಿದಾಗ ನಿಮ್ಮ ದೇಹದೊಳಗಡೆ DNA ಏನಿದೆ ಮೆಟಬಾಲಿಸಮ್ ಇದೆ ಅದನ್ನ ತೆಗೆಸ್ಬೋದು ಅಂತ ಪ್ರೂವ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಗಳನ್ನೇ ಬದಲಾವಣೆ ಮಾಡಬಹುದು. ಹೆದರಿಕೆ ಮನುಷ್ಯ ಹುಟ್ಟದಾಗಿಂದ ಹೆದರಿಕೆ, ತಂದೆ ತಾಯಿ ಪ್ರೀತಿ ಕೊಟ್ಟರು ಹೆದರಿಕೆ ಹೋಗ್ಲಿಲ್ಲ. ಆ ಹೆದರಿಕೆಯಿಂದ ನೀವು ಬೆಳೆದಾಗ ಅದೇ ಹೆದರಿಕೆ ಇರುತ್ತೆ ನಿಮಗೆ. ಆ ಹೆದರಿಕೆನ ನಿಮ್ಮ ಮಿದುಳಿಂದ ತೆಗೆಸ್ಬೋದು, ಧೈರ್ಯವನ್ನು ತುಂಬಬಹುದು. ಇದೆಲ್ಲ ಪ್ರೂವ್ ಆಗಿದೆ. ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ಒಂದು ಅನುಮಾನ, ಗೆಲ್ತೀವೋ ಸೋಲ್ತೀವೋ, ನೆಗೆಟಿವಿಟಿ ಅಂತೀವ ಅದನ್ನ. ನೀವು ಏನೇ ಒಂದು ಕಾರ್ಯಕ್ರಮ ತೊಡಗಬೇಕು ಅಂತಂದ್ರೆ ಆ ಕಾರ್ಯಕ್ರಮ ಆಗತ್ತೆ ಅಂತ ಪರಿಜ್ಞಾನ 1 ಇಂಚು ಇಲ್ಲ, ಒಂದು ಸಾಸಿವೆಯಷ್ಟು ನಿಮ್ಮಲ್ಲಿ ಬರೋದಿಲ್ಲ. ಯಾಕೆಂದ್ರೆ ನಿಮಗಿನ್ನ ತುಂಬಾ ಕೀಳಾಗಿರೋ ಒಂದು ವ್ಯಕ್ತಿ ಅದೇ ಕೆಲಸವನ್ನ ಸಾಧನೆ ಮಾಡಿರ್ತಾರೆ. ನೀವು ಅವರಿಗಿನ್ನ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಪೊಸಿಷನ್ ಇದ್ದು ಒಳ್ಳೆ ಮ್ಯಾನೇಜರ್ ಪೋಸ್ಟ್ ಅಲ್ಲೇ ಇರ್ತೀರಾ. ಆ ಕೆಲಸವನ್ನ ನಿಮಗೆ ಮಾಡುವಂತಂದಾಗ ನನ್ನ ಕೈಲಾಗುತ್ತೋ ಇಲ್ವೋ, ಮಾಡ್ತೀನೋ ಏನೋ, ತಪ್ಪಾಗ್ಬಿಡುತ್ತೋ ಏನೋ, ಮರ್ಯಾದೆ ಹೋಗುತ್ತೋ ಏನೋ, ಈ ತರ ಅನುಮಾನ ಬರುತ್ತೆ. ಇದು ನಿಮ್ಮ ಮಿದುಳಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಆ ತರ ಆಗ್ತಿದೆ. ತೆಗೆಸ್ಬೋದು, ಇಟ್ ಈಸ್ ಪಾಸಿಬಲ್. ಇದು ಖಂಡಿತವಾಗ್ಲೂ ನಮ್ಮಲ್ಲಿರೋ ನ್ಯೂನತೆಗಳು ಏನಿದೆ ಸರಿ ಇಲ್ಲ ಅಂತನ್ನೋದು ಅದನ್ನು ಸರಿಪಡಿಸ್ಬೋದು. ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ನಾವು ಹುಟ್ಟಿರೋದು. ನಾನು ಆಧ್ಯಾತ್ಮ ಗುರು, ಆದರೂ ಈ ಸೈನ್ಸ್ ಅನ್ನ ನಾನು ಎಲ್ಲಾ ಜನಗಳಿಗೂ ಪ್ರಚಾರ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂತಂದ್ರೆ
ನನ್ನ ವ್ಯಕ್ತಿತ್ವದಲ್ಲಿ 57ನೇ ಇಸುವಿನಲ್ಲಿ ನನಗೆ ಈ ಆಧ್ಯಾತ್ಮದ ಬದಲಾವಣೆ ಆಯಿತು. ಸಿನ್ಸ್ 57 I was a normal person. ಓಕೆ Once I reached 57, that time only I got something, whether you call it as an enlightenment or wisdom or something else. ಓಕೆ Something happened in me. ಹಾ ಹಾ ಅದರ ಪಾಸ್ಟ್ ರೆಕಾರ್ಡ್ಸ್ ಎಲ್ಲ ನೋಡಿದ್ರೆ ಹಾ ನಾನು ಸಾಧಾರಣ ವ್ಯಕ್ತಿಗಳು ಹೆಂಗಿರ್ತಾರೆ ಹಂಗೇನೆ ನಾನು ಇದ್ದೆ. ಓಕೆ ಸೊ ಪರಿಪೂರ್ಣ ಬದಲಾವಣೆ ಆಗಿದೆ ನನ್ನಲ್ಲಿ. ಓಕೆ ನನ್ನ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಗೆಟ್ಟಗೆಟ್ಟಲೆ ಮಾತಾಡ್ಬೋದು. ಓಕೆ ಯಾವುದೂ ಒಂದು ಹಿಡಿತಾ ಇಲ್ಲದೆ ಜೀವನದಲ್ಲಿ ಪಲ್ಟಿ ಹೊಡೆದು ಜೀವನವನ್ನ ನಾನು ಸಾಗಿಸಿದ್ದೀನಿ. ಓಕೆ ಬೇಕಾಷ್ಟು ಸಕ್ಸಸ್ಗಳು ಮಾಡಿದ್ದೀನಿ, ಫೈಲ್ಯೂರ್ಗಳು ನೋಡಿದ್ದೀನಿ. ಓಕೆ ಆದರೆ ನಿರಂತರವಾಗಿ ಸಕ್ಸಸ್ ಅನ್ನ ನೋಡಕ್ ನನ್ನ ಕೈ ಆಗಲಿಲ್ಲ. ಹಾ ಕಾರಣಗಳು ಹಲವಾರು ಹುಟ್ಟಿಕೊಡುಗಳಿರ್ಬೋದು, ಸ್ನೇಹಿತರ ಸಹವಾಸ ಇರ್ಬೋದು, ಕೆಲಸ ಮಾಡೋ ಜಾಗದಲ್ಲಿ ಸನ್ನಿವೇಶಗಳು ನನ್ನ ಆ ಥರ ಮಾಡಿರ್ಬೋದು. ಹಾ ಬಟ್ ಒಟ್ಟಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಹಾ ಹೇಗಿರಬೇಕು ಹಾಗಿದ್ದೆ. ಓಕೆ ಆದರೆ ಸುಮಾರು ಸಾಧನೆಗಳನ್ನ ಮಾಡಿದ್ದೀನಿ, ಹಾ ಕಂಟಿನ್ಯೂ ಮಾಡಕ್ ಆಗದೆ ಹೋಯ್ತು. ಹಾ ಆದರೆ ಇವಾಗ ನಾನು ಏನು ನೆನೆಸ್ತೀನಿ ಅದೆಲ್ಲ ನಡೀತಾ ಇದೆ. ಓಕೆ ನಾನು ಮನಸ್ಸಲ್ಲಿ ಏನು ನೆನೆಸ್ತೀನಿ ಹಾ ಪ್ರತಿಯೊಂದು ಸಾಧನೆ ಆಗ್ತಿದೆ. ಹಾ ಇದು ನನ್ನಲ್ಲಿ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಆಗಕ್ಕೆ ಸಾಧ್ಯತೆ ಇದೆ, ಖಂಡಿತವಾಗ್ಲೂ ಉಂಟು. ದೈಹಿಕವಾಗಿ ಮಾನಸಿಕವಾಗಿ ನನ್ನಲ್ಲಿ ಬೇಕಾಷ್ಟು ಮೈನಸ್ಗಳಿತ್ತು, ಎಲ್ಲರಿಗೂ ಪ್ಲಸ್ ಆಗಿದೆ. ಓಕೆ ಋಷಿ ಮೂಲ ನೋಡಬಾರ್ದು ಅಂತಾರೆ, ಹೌದು ಅದರಿಂದ ಹಳೇದು ಏನು ಎತ್ತ ಅಂತ ಕೇಳಬೇಡಿ. ಹಾ ಅಪ್ಸೈಡ್ ಡೌನ್ ಹಾ ಡೌನ್ ಆ ಥರ ಸರಿ ಗುರುಜಿ. ತಲಕಂಬಳಕ ತಿರುಗತ್ತೆ ಅಂತಾರಲ್ಲ, ಹಾ ಆ ಥರ ತಿರುಗೋಗಿದೆ ನನ್ನ ಜೀವನ. ಓ, ಅದರಿಂದ ಖಂಡಿತವಾಗ್ಲೂ ಯಾರ ಕೈಯಲ್ಲಿ ಬೇಕಾದ್ರೆ ಸಾಧನೆ ಮಾಡಕ್ಕೆ ಸಾಧ್ಯ. ಸರಿ ಗುರುಜಿ. ಇಟ್ ಈಸ್ ಪಾಸಿಬಲ್. ಇವೆಲ್ಲವೂ ಸಹ ಆಲ್ಫಾ ಮೆಡಿಟೇಷನ್ ಬೇಸ್ ಇಟ್ಕೊಂಡು ಮಾಡಿದಂತ ಸಾಧನೆಗಳ, ಅಥವಾ ಏನಾದ್ರೂ ಬೇರೆ ಬೇರೆ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿ ಈ ಪಾಸಿಟಿವ್ ಆಟಿಟ್ಯೂಡ್ ನ